ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಮದುವೆ ಮನೆ ಶೈಲಿಯಲ್ಲಿ ಮಾಡುವಂಥ ಮಂಗಳೂರು ಸೌತೆಕಾಯಿ ಹುಳಿ ಸಾಂಬಾರ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಂಗಳೂರು ಸೌತೆಯನ್ನು ನೀವು ನೋಡಿದ್ದಿರಬಹುದು. ಮದುವೆ ಮನೆಗಳಲ್ಲಿ ಘಮ ಘಮ ಎನ್ನುವ ಸೌತೆ ಹುಳಿಯನ್ನು ನೀವು ಎರಡೆರಡು ಬಾರಿ ಬಡಿಸಿಕೊಂಡು ಸವಿದಿದ್ದಿರಲೂಬಹುದು. ಆದರೆ ಅನೇಕರಿಗೆ ಮನೆಯಲ್ಲಿ ಎಷ್ಟೇ ಬಾರಿ ಪ್ರಯತ್ನಿಸಿದರೂ ಆ ಮದುವೆ ಮನೆ ಶೈಲಿಯ ಸೌತೆ ಹುಳಿ ತಯಾರಿಸಲು ಸಾಧ್ಯವಾಗುವುದಿಲ್ಲ. ಸೌತೆಕಾಯಿ ಹುಳಿ ತಯಾರಿಸುವ ಸರಳ ವಿಧಾನವನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಅದರಲ್ಲಿ ಏನೆಲ್ಲ ಆರೋಗ್ಯ ಲಾಭವಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಸೌತೆಕಾಯಿಯು ಮೆಗ್ನೀಷಿಯಂ, ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂನಂತಹ ಖನಿಜಾಂಶಗಳನ್ನು ಹೊಂದಿದ್ದು ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಕಾರ್ಯವನ್ನು ಮಾಡುತ್ತದೆ. ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರುವವರು ಈ ಸೌತೆಕಾಯಿಯನ್ನು ಸೇವಿಸುವುದು ಒಳ್ಳೆಯದು ಎಂದು ವೈದ್ಯರು ಕೂಡ ಶಿಫಾರಸು ಮಾಡ್ತಾರೆ. ಸೌತೆಕಾಯಿಯಲ್ಲಿ ನೀರಿನಂಶ ಅಗಾಧ ಪ್ರಮಾಣದಲ್ಲಿ ಇರುತ್ತದೆ. ಹಾಗಾಗಿ ನಿಶಕ್ತಿಯಿಂದ ಬಳಲುತ್ತಿರುವವರು ಕೂಡ ಸೌತೆಕಾಯಿಯನ್ನು ಸೇವನೆ ಮಾಡುವುದು ಒಳ್ಳೆಯದು. ಒಣಚರ್ಮ ಸಮಸ್ಯೆಯಿಂದ ಬಳಲುತ್ತಿರುವವರು ಸಹ ಈ ಸೌತೆಕಾಯಿಯನ್ನು ಸೇವಿಸಬಹುದಾಗಿದೆ. ಇಷ್ಟೊಂದು ಆರೋಗ್ಯಕಾರಿಯಾಗಿರುವ ಈ ಸೌತೆಕಾಯಿ ಹುಳಿ ಸಾಂಬಾರ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ಇಲ್ಲಿ ನಾನು ಒಂದು ದೊಡ್ಡ ಸೌತೆಕಾಯಿಯನ್ನು ತಗೊಂಡಿದ್ದೇನೆ. ಅದರ ಅರ್ಧ ಮಾತ್ರ ಮಾಡ್ತಾ ಇದ್ದೀನಿ ಹುಳಿಗೆ. ಇಲ್ಲಿ 2 ಟೊಮೆಟೊವನ್ನು ತಗೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ 3 ಟೇಬಲ್ ಸ್ಪೂನ್ನಷ್ಟು ತೊಗರಿಬೇಳೆಯನ್ನು ಹಾಕ್ತಾ ಇದ್ದೀನಿ. ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು. ಸೌತೆಕಾಯಿ ಮತ್ತು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಕುಕ್ಕರಿಗೆ ಟೊಮೆಟೊ ಮತ್ತು ಸೌತೆಕಾಯಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನೀರಿನಲ್ಲಿ ತೊಳೆದಂಥ ತೊಗರಿಬೇಳೆಯನ್ನು ಸಹ ಹಾಕ್ತಾ ಇದ್ದೇನೆ. ಒಂದು ತುಂಡು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. 1 ಕಪ್ನಷ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಹಾಕಿದರೆ ಸಾಕು. 1 ಕಾಯಿಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಈಗ ಗ್ಯಾಸ್ ಸ್ಟವಲ್ಲಿ ಇಡ್ತಾ ಇದ್ದೀನಿ. ಈಗ ಮುಚ್ಚಳ ಇಟ್ಟು ವಿಸಿಲನ್ನು ಇಡ್ತಾ ಇದ್ದೀನಿ. ಒಂದು 3 ವಿಸಿಲ್ ಬಂದರೆ ಸಾಕು, ನಮ್ಮ ತರಕಾರಿ ಬೇಯುತ್ತೆ. ಇಲ್ಲಿ ನಾನು ಬಾಣಲೆಗೆ ಒಂದು 2 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿದೆ. 1/4 ಸ್ಪೂನ್ನಷ್ಟು ಮೆಂತ್ಯವನ್ನು ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿ ಸಹ ಫ್ರೈ ಮಾಡಬೇಕು. 1/4 ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಚಟ್ಪಟ ಅನ್ನಬೇಕು. ಇವಾಗ ನಮ್ಮ ಸಾಂಬಾರ ರೆಡಿ ಆಯಿತು. ಇದನ್ನು ಸಹ ಸೈಡಿಗೆ ಇಡುವ, ಆರಲಿ ಸ್ವಲ್ಪ. ಇಲ್ಲಿ ನಮ್ಮ ಕುಕ್ಕರಲ್ಲಿ ತರಕಾರಿ ಬೆಂದಿದೆ. ಈಗ ನಾನು ಅದೇ ಬಾಣಲೆಗೆ 1 ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 5-6 ಕೆಂಪು ಮೆಣಸನ್ನು ಹಾಕ್ತಾ ಇದ್ದೀನಿ. ಇದನ್ನು ಸಹ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ಫ್ರೈ ಆಗಿದೆ. ಇದನ್ನು ಸಹ ಸೈಡಿಗೆ ಇಟ್ಟು ಆರಲಿಕ್ಕೆ ಬಿಡುವ ಸ್ವಲ್ಪ ಹೊತ್ತು. ಈಗ ಮಿಕ್ಸಿ ಜಾರಿಗೆ ನಾನು ಎಲ್ಲ ಸಂಬಾರ ಪದಾರ್ಥವನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧದಷ್ಟು ತೆಂಗಿನಕಾಯಿ ತುರಿಯನ್ನು ಇಟ್ಕೊಂಡಿದ್ದೇನೆ. ಇದನ್ನು ಸಹ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಕಾಲು ಸ್ಪೂನಷ್ಟು ಅರಿಶಿನವನ್ನು ಹಾಕಿದೆ. ಒಂದು 3-4 ಬೆಳ್ಳುಳ್ಳಿಯನ್ನು ಹಾಕಿದೆ. ಸ್ವಲ್ಪ ಹುಳಿಯನ್ನು ಹಾಕಿದೆ. ಹುಳಿ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ. ಅಲ್ಲಿ 2 ಟೊಮೆಟೊವನ್ನು ತಗೊಂಡಿದ್ದೇನಲ್ಲ ಹಾಗೆ. ಈಗ ನೀರನ್ನು ಹಾಕಿ ನಾವು ನೈಸಾಗಿ ಗ್ರೈಂಡ್ ಮಾಡಬೇಕು. ನಮ್ಮ ತರಕಾರಿ ಈಗ ಬೆಂದಿದೆ. ಈಗ ನಾನು ಇದನ್ನು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನಮ್ಮ ಮಸಾಲೆ ಕೂಡ ಈಗ ರೆಡಿಯಾಗಿದೆ. ಈಗ ಇದನ್ನು ಅದೇ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ನೀರನ್ನು ಹಾಕುವ. ತೆಳು ಬೇಕಾದರೆ ನೀವು ತೆಳು ಮಾಡಿಕೊಳ್ಬೋದು.
ಈಗ ಉಪ್ಪು ಎಲ್ಲ ಹದ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ನೋಡಿಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನೀಗ. ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ. ಈಗ ಸಾಕು. ಈಗ ಮುಚ್ಚಳವನ್ನು ಇಟ್ಟು ಒಂದು 5 ನಿಮಿಷ ಹಾಗೆ ಕುದಿ ಬರಲಿಕ್ಕೆ ಬಿಡುವ. ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಮುಚ್ಚಳವನ್ನು ತೆಗೆದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಉಂಟು ನಮ್ಮ ಮಂಗಳೂರು ಸೌತೆಕಾಯಿ ಹುಳಿ ಸಾಂಬಾರು. ಈಗ ಘಮ ಘಮ ಮದುವೆ ಮನೆಯ ಸೌತೆಕಾಯಿ ಹುಳಿ ಸವಿಯಲು ಸಿದ್ಧವಾಗಿದೆ. ಬಿಸಿ ಬಿಸಿ ಅನ್ನದೊಂದಿಗೆ ಮಂಗಳೂರು ಸೌತೆಯಿಂದ ತಯಾರಿಸಿದ ಹುಳಿ ಸವಿಯಲು ತುಂಬಾ ಮಜವಾಗಿರುತ್ತದೆ. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.